ಶ್ರೀ ಕ್ಷೇತ್ರ ಮುಖ್ಯ ಧರ್ಮಬೀಡು ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀ ದೇವಿಯ ಶಿಲಾಮಯ ಗರ್ಭಗೃಹ, ಶ್ರೀ ರಕ್ತೇಶ್ವರಿ ಗುಡಿ ಹಾಗೂ ನಮಸ್ಕಾರ ಮಂಟಪದ ನವೀಕರಣದ ಅಂಗವಾಗಿ ಶಿಲಾನ್ಯಾಸ ಕಾರ್ಯಕ್ರಮವು ನಡೆಯಿತು. ಶ್ರೀ ದೇವಳದ ಗರ್ಭಗುಡಿಯ ಶಿಲಾನ್ಯಾಸವನ್ನು ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾಲಯದ ಶ್ರೀನಿವಾಸ ರಾವ್, ನಮಸ್ಕಾರ ಮಂಟಪದ ಶಿಲಾನ್ಯಾಸವನ್ನು ಬೆಂಗಳೂರಿನ ಉದ್ಯಮಿ ವಿಕ್ರಮ್ ಶರ್ಮಾ, ಶ್ರೀ ರಕ್ತೇಶ್ವರಿ ಗುಡಿಯ ಶಿಲಾನ್ಯಾಸವನ್ನು ಮುಕ್ಕ ಗುತ್ತುಮನೆಯ ಎಂ ಶ್ರೀನಿವಾಸ ರಾವ್ ಅವರು ನೆರವೇರಿಸಿದರು. ಸಭಾ ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳು ಆಶೀರ್ವಚನ ನೀಡಿದರು. 30 ವರ್ಷದ ಹಿಂದೆ ಈ ಧರ್ಮದೇವತೆಯ ಅನುಗ್ರಹದಿಂದ ಈ ಕ್ಷೇತ್ರದಲ್ಲಿ ಮಹಾ ದೇವಸ್ಥಾನ ಸಾಮಾನ್ಯ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಪ್ರತಿಷ್ಠೆ ಆಯಿತು. ಆಮೇಲೆ 30 ವರ್ಷ 32 ವರ್ಷ ಏನಾಯಿತು ಬಹುಶಃ. ಈ ಸಂದರ್ಭದಲ್ಲಿ ಪ್ರಶ್ನೆ ಇದ್ದಾಗ ಉಳ್ಳಾಯ ದೇವಸ್ಥಾನವನ್ನು ಸುರುವಿಗೆ ಒಳ್ಳೆಯದು ಮಾಡಿ, ಆಮೇಲೆ ಮಹಾದೇವಿ ಮಾಡಿ, ಅವನ ಪ್ರಧಾನ ದೇವತೆ ದೈವ ಕೂಡ ಉಳ್ಳಾಯ ದೇವತೆಯಾಗಿದ್ದುಕೊಂಡು ಅವರ ಅನುಗ್ರಹದಿಂದ ಈ ಮಹಾದೇವಿಯ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಅವಕಾಶ ಒದಗಿದೆ. ಅದಕ್ಕೆ ಬೇಕಾದಂತೆ ವಾಸ್ತು ಪ್ರಕಾರವಾಗಿ ನೂತನವಾಗಿ ಶಿಲಾಮಯವಾಗಿ ಗರ್ಭದ ನಿರ್ಮಾಣ ಮಾಡಲು ಸಂಕಲ್ಪ ಮಾಡಿಕೊಂಡು ಇವತ್ತು ಶಿಲಾನ್ಯಾಸ ಮಾಡಿದರೆ ಇದಕ್ಕೆ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಭಕ್ತಿಯಿಂದ ಸಂಕಲ್ಪ ಮಾಡಿ ಸರಿಯಾದ ದಾರಿಯಲ್ಲಿ ನಡೆದರೆ ದೇವರು ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳಿವೆ ಎಂದರು. ಅಪ್ಪನ ಪ್ರೇರಣೆ ಹಿಡಿದು ಇದು ಮಾತಾಡಲಿ ಒಟ್ಟು ಸೇರ್ತಾರೆ. ಅಪ್ಪನ ಪ್ರೇರಣೆ ಹಿಡಿದು ಅದೆಲ್ಲ ಆಗುದು. ಏಕೆ ಅದು 3 ಕೋಟಿ ಆಗುತ್ತೆ, 5 ಕೋಟಿ ಆಗುತ್ತೆ, ನಮ್ಮ ಕೈ ಅನುಭವನಿ ಮಾತ್ರ ದೇವರು ಅಂಚಾದ್ರ ನಮ್ಮ ಸಂಕಲ್ಪ ಅತ್ಯಂತ ಸ್ಪಷ್ಟವಾದದ್ದು, ಸಂಕಲ್ಪ ಅತ್ಯಂತ ಶುದ್ಧವಾದದ್ದು, ಸಂಕಲ್ಪ ಅತ್ಯಂತ ಪವಿತ್ರ ಆದದ್ದು. ಅವಿದ್ರಿಂದ ಭಗವಂತನ ಆಶೀರ್ವಾದ ಸದಾ ಉಪಯೋಗ. ಅದಕ್ಕೆ ನಮ್ಮ ಬದುಕಿಡೆ ಹಲವಾರು ಉದಾಹರಣೆಗಳು, ನಮ್ಮ ಸುತ್ತಮುತ್ತ ತೊಂದರೆ ಜಾತ ಉದಾಹರಣೆಗಳು. ಸಂಕಲ್ಪ ಅತ್ಯಂತ ಸ್ಪಷ್ಟವಾದಿತ್ತು. ಸನಾತನವಾದ ಸಂಸ್ಕೃತಿ, ಸನಾತನವಾದ ಹಿಂದೂ ಜೀವನ ಪದ್ಧತಿ ಇದೆ. ಸಂಕಲ್ಪ ಶುದ್ಧಕ್ಕೂ ನಡತ್ನ ಸಾಧಿ ಇರಬೇಕು, ಧರ್ಮದ ಸಾಧಿ ನಾವು ನಡಬಹುದು. ಭಗವಂತನ ಆಶೀರ್ವಾದ ಕೇವಲ ಪುಣ್ಯ. ಈ ರೀತಿಯಾಗಿ ಧರ್ಮದ ಕೆಲಸ ಮಾಡ್ತಾರೆ, ದೇವರ ಮೆಚ್ಚಿನ ಕೆಲಸ ಮಾಡ್ತಾರೆ. ಸನಾತನವಾದ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡ್ತಂಚಿನ ಕೆಲಸ ಮಾಡ್ತಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ, ಜೀರ್ಣೋದ್ಧಾರದ ಕಾರ್ಯಗಳು ದೇವರ ಕೃಪೆಯಿಂದ ಸರಿಯಾದ ಸಮಯದಲ್ಲಿ ಪೂರ್ಣಗೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು. ಬ್ರಹ್ಮಕಲಶ ಮಾಡಿದ ನಂತರ ಪುನರ್ ಪ್ರತಿಷ್ಠೆ ಆದ ನಂತರ ಊರಿನವರಿಗೆ, ಗ್ರಾಮದವರಿಗೆ ಮತ್ತು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಒಳ್ಳೇದಾಗ್ತದೆ, ಊರಿಗೆ ಸಹ ಒಳ್ಳೇದಾಗ್ತದೆ ಅನ್ನುವಂತ ಒಂದು ವ್ಯವಸ್ಥೆ ನಮ್ಮ ಧರ್ಮದಲ್ಲಿದೆ, ನಮ್ಮ ನಂಬಿಕೆ ಇದೆ, ನಮ್ಗೆ ಗೊತ್ತು ಸಹ ಇದೆ. ಆದ್ರೆ ಈ ಬ್ರಹ್ಮ ಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಬಹಳಷ್ಟು ದಾನಿಗಳ, ಬಹಳಷ್ಟು ಭಕ್ತರ ಸಹಕಾರ ಅತಿ ಅಗತ್ಯ. ನಾವು ದೇವಸ್ಥಾನದಿಂದ ಕೇಳುವುದಕ್ಕಿಂತ ಜಾಸ್ತಿಯಾಗಿ ಭಕ್ತಾದಿಗಳ ಮುಂದೆ ಬಂದು ನನ್ನ ದೇವಸ್ಥಾನ, ನನ್ನ ಸನಾತನ ಧರ್ಮದ ಒಂದು ದೇವಸ್ಥಾನ, ಇದನ್ನು ನಾನು ಕಟ್ತೇನೆ, ಇದರಲ್ಲಿ ಕಟ್ಟುವಂತವರೊಂದಿಗೆ ನಾನು ಭಾಗಿಯಾಗ್ತೇನೆ ಅನ್ನುವಂತ ಮನಸ್ಥಿತಿ ನಮ್ಮಲ್ಲಿ ಮೂಡಬೇಕಾಗಿದೆ. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಪಿ ಗಣೇಶ್ ಐತಾಳ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ರಮಾನಾಥ ಸಿ ಅಮೀನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು.
1965 ಈ ಜಾಗದಲ್ಲಿ ಜೈನ ಮನೆತನಕ್ಕೆ ಸಂಬಂಧಪಟ್ಟ ಬೀಡನ್ನು ಮಂಗಳೂರಿನವರಾದ ದಿವಂಗತ ಗುರುಪ್ಪಣ್ಣವರು ಜೀರ್ಣೋದ್ಧಾರಗೊಳಿಸಿ ಈ ಕ್ಷೇತ್ರವನ್ನು ಭಕ್ತ ಜನರಿಗೆ ಆರಾಧನೆಗೆ ಬಿಟ್ಟುಕೊಟ್ಟರು. ಕಾಲಕ್ರಮೇಣ ಜೀರ್ಣಾವಸ್ಥೆಗೆ ತಲುಪಿಸಿದ ನಂತರ 1990ರಲ್ಲಿ ಶ್ರೀ ಸತ್ಯಧರ್ಮ ಭಜನಾ ಮಂಡಳಿಯ ಅವಿರತ ಶ್ರಮದಿಂದ ಪರವೂರ ಭಕ್ತರ ಸಹಕಾರದಿಂದ ಜೀರ್ಣೋದ್ಧಾರಗೊಳಿಸಿ ಕ್ಷೇತ್ರದ ಕುರುಪು ನರಸಿಂಹತಂತ್ರಿಯವರ ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಜೊತೆಗೆ ಸುಕಾರ್ ಶ್ರೀ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು. ನಂತರ 2011ರಲ್ಲಿ ಬ್ರಹ್ಮಕಲಶೋತ್ಸವ ನೆರವೇರಿಸಲಾಯಿತು. ಈ ಮಧ್ಯೆ ಶ್ರೀ ಕ್ಷೇತ್ರದಲ್ಲಿ ಇಡಲಾದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಪರಿವಾರ ದೈವಗಳ ಗುಡಿಯನ್ನು 2016ರಲ್ಲಿ ಶಿಲಾನ್ಯಾಸಗೊಳಿಸಲಾಯಿತು. ಈ ಸಂದರ್ಭ ಸುರತ್ಕಲ್ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಮೊಕ್ತೇಸರರಾದ ಗಣಪತಿ ಮಯ್ಯ, ಎನ್.ಬಿ. ಶೆಟ್ಟಿ ಮುಂಬೈ, ಮುಕ್ಕ ಬಂಡಾರಮ್ಮನೆಯ ದೇವೇಂದ್ರ ಪೂಜಾರಿ, ಮುಂಬೈ ಉದ್ಯಮಿ ನಾಗರಾಜ್ ಶೆಟ್ಟಿ, ಸುರತ್ಕಲ್ ಉದ್ಯಮಿ ಸತೀಶ್ ಮುಂಚೂರು, ಮಂಗಳೂರಿನ ಕೆಕೆ ಕನ್ಸ್ಟ್ರಕ್ಷನ್ನ ಕಿರಣ್ ಶೆಟ್ಟಿ, ಮುಕ್ಕ ಮಿತ್ರಪಟ್ನ ಮೊಗವೀರ ಸಂಘದ ಅಧ್ಯಕ್ಷ ಸುರೇಶ್ ಕರ್ಕೇರ, ಮಂಗಳೂರು ನಗರ ಪಾಲಿಕೆಯ 2ನೇ ವಾರ್ಡ್ನ ಸದಸ್ಯೆ ಶ್ವೇತಾ, 1ನೇ ವಾರ್ಡ್ ಸದಸ್ಯೆ ಶೋಭಾ ರಾಜೇಶ್, ಆಡಳಿತ ಸಮಿತಿಯ ಅಧ್ಯಕ್ಷ ರವಿರಾಜ್ ಸುವರ್ಣ, ಕಾರ್ಯದರ್ಶಿ ಶೈಲೇಶ್ ಕೆ ಪೂಜಾರಿ, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿ ಪಿಜಿ ಕುಂದರ್, ಜೊತೆ ಕೋಶಾಧಿಕಾರಿ ಭಾಸ್ಕರ್ ಶೆಟ್ಟಿ, ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸತೀಶ್ ಭಟ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರು, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರು, ಶ್ರೀ ಸತ್ಯಧರ್ಮ ಭಜನಾ ಮಂಡಳಿ, ಶ್ರೀ ಅಯ್ಯಪ್ಪ ಭಕ್ತ ಸಮಿತಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.